ರವಿ ಬೆಂಗಳೂರಿಗೆ ಕರೆತರೋದು ಡೌಟಾ ಅಂತ. ಇದಕ್ಕೆ ಕಾರಣ ಮತ್ತೆ ಬೆಳಗಾವಿಯತ್ತ ಸಿಟಿ ರವಿ ಅವರನ್ನ ಕರೆದೊಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಖಾನಾಪುರ, ರಾಮದುರ್ಗ, ಧಾರವಾಡ, ಗದಗ ಈ ಮಾರ್ಗದಲ್ಲಿ ಕರೆದುಕೊಂಡು ಬರ್ತಾ ಇದ್ರು. ಇದೀಗ ಮತ್ತೆ ಬೆಳಗಾವಿಯತ್ತ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರೋದು ಡೌಟಾ ಅಂತ. ಮತ್ತೆ ಬೆಳಗಾವಿಯತ್ತ ಪೊಲೀಸರು ಸಿಟಿ ರವಿ ಅವರನ್ನ ಕರೆದೊಯ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಖಾನಾಪುರ, ರಾಮದುರ್ಗ, ಧಾರವಾಡ, ಗದಗ ಈ ಮಾರ್ಗದಲ್ಲಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇತ್ತು. ಸವದತ್ತಿ, ಸಂಕೇಶ್ವರ ಮಾರ್ಗದಲ್ಲಿ ಪೊಲೀಸರು ಅವರನ್ನ ಸುತ್ತಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೀಗ ಮತ್ತೆ ಬೆಳಗಾವಿಯತ್ತ ಪೊಲೀಸರು ಎಂಎಲ್ಸಿ ಸಿಟಿ ರವಿ ಅವರನ್ನ ಕರೆದೊಯ್ಯುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗ ಈ ಆಯಾಮಗಳಲ್ಲಿ ನೋಡಿದಾಗ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರೋದು ಡೌಟಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಮತ್ತೆ ಬೆಳಗಾವಿಯತ್ತ ಸಿಟಿ ರವಿ ಅವರನ್ನ ಕರೆದೊಯ್ತಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಖಾನಾಪುರ, ರಾಮದುರ್ಗ, ಧಾರವಾಡ, ಗದಗ ಈ ಮಾರ್ಗದಲ್ಲಿ ಕರೆದುಕೊಂಡು ಬರ್ತಾ ಇದ್ರು. ಈಗ ಮತ್ತೆ ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಹಾಗಾದ್ರೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರೋದಿಲ್ವಾ? ಯಾಕೆ ಈ ತರ ಅವ್ರನ್ನ ಸುತ್ತಾಡಿಸ್ತಾ ಇದ್ದಾರೆ? ಮತ್ತೆ ಬೆಳಗಾವಿ ಕಡೆನೆ ಹೋಗ್ತಾ ಇದ್ದಾರಾ? ಹೌದು ಅರ್ಪಿತಾ, ಬೆಳಗಾವಿಯ ಪೊಲೀಸರು ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತ ಮೊದಲಿಗೆ ಒಂದ್ ಕಡೆ ಏನಂತಾರೆ ಧಾರವಾಡಕ್ಕೆ ಅಂತ ಹೇಳ್ತಾರೆ, ಅಲ್ಲಿಂದ ಮತ್ತೆ ಕಿತ್ತೂರು ಮುಖಾಂತರ ಬೈಲುಂಗಲ್ ಬರ್ತಾರೆ, ಬೈಲುಂಗಲ್ ರಸ್ತೆ ಬಂದು ಮತ್ತೆ ಅಲ್ಲಿಂದ ಸವದತ್ತಿ ಹೋಗ್ತಾರೆ, ಸವದತ್ತಿಂದ ರಾಮದುರ್ಗ ಹೋಗ್ತಾರೆ, ರಾಮದುರ್ಗದಿಂದ ಲೋಕಾಪುರ ಹೋಗ್ತಾರೆ, ಅಲ್ಲಿಂದ ಮತ್ತೆ ವಾಪಸ್ ಬೆಳಗಾವಿ ಕಡೆ ಬರ್ತಾರೆ. ಈಗ ಕೌಜಲ್ಗಿ ಏನು ಗೋಕಾಕ್ ತಾಲೂಕಿನ ಕೌಜಲ್ಗಿ ಗ್ರಾಮದಲ್ಲಿ ನಮ್ಮ ಎಲ್ಲಾ ಗಾಡಿಗಳನ್ನ ಅಡ್ಡ ಹಾಕಿದ್ದಾರೆ. ಮತ್ತೆ ಅಲ್ಲಿಂದ ಎರಡು ಏನು ಸ್ಕಾರ್ಪಿಯೋ, ಎರಡು ಸ್ಕಾರ್ಪಿಯೋ ಕೂಡ ಈಗ ಬೆಳಗಾವಿ ಹೊರಟಿರುವಂತದ್ದು. ಮತ್ತೆ ಮಾಧ್ಯಮಗಳಿಂದ ನಿರಂತರವಾಗಿ 2-3 ಬಾರಿ ನಿರ್ಬಂಧ ಹಾಕಿರುವಂತದ್ದು, ನಮ್ಮನ್ನ ತಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ನಡೆಯುವಂತ ರಾಮದುರ್ಗದಲ್ಲಿ ಸಿಟಿ ರವಿ ಅವರು ರಸ್ತೆ ಮೇಲೆ ಇಳಿದು ಒಂದು ಸ್ಟ್ರೈಕ್ ಅನ್ನ ಮಾಡ್ತಾರೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಹೇಳಿ, ನನ್ನ ಮೇಲೆ ಏನ್ ಎಫ್ಐಆರ್ ಆಗಿದೆ, ಏನು ಎಂತ ಎಲ್ಲ ನನಗೆ ಹೇಳ್ಬೇಕು ಅಂತೇಳಿ ಜೋರಾಗಿ ರಂಪಾಟ ಮಾಡ್ತಾರೆ, ಕೂಗಾಟ ಮಾಡ್ತಾರೆ. ನನಗೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಹೇಳಿ ಹಾಗೆ ಅಂತ ಹೇಳ್ತಾರೆ. ಹೀಗಾಗಿ ರಾಮದುರ್ಗದಲ್ಲಿ ಸುಮಾರು ಒಂದು 20 ನಿಮಿಷಗಳ ಕಾಲ ಅಲ್ಲಿ ರಸ್ತೆ ಮೇಲೆ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬಿಜೆಪಿಯ ಏನು ಸಂಘಟನೆಯ ಯುವಕರು ಬರ್ತಾರೆ. ಅವಾಗ ಮತ್ತೆ ಅಲ್ಲಿಂದ ಪೊಲೀಸರು ಮುಂದೆ ಕರ್ಕೊಂಡು ಹೋಗ್ತಾರೆ, ಲೋಕಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ, ಮುಧೋಳ ರಸ್ತೆ ಕರ್ಕೊಂಡು ಹೋಗ್ತಾರೆ, ವಾಪಸ್ ಏನಂತಾರೆ ಯಾದವಾಡ ಕರ್ಕೊಂಡ್ ಬರ್ತಾರೆ. ಹೀಗೆ ರಾತ್ರಿ ಸುಮಾರು 6 ಗಂಟೆಗಳಿಂದ 6 ಗಂಟೆಗಳ ಕಾಲ ಈ ಒಂದು ಹೈ ಡ್ರಾಮಾ ಪೊಲೀಸರು ನಡೆಸ್ತಾ ಇರುವಂತದ್ದು. ದಿಲೀಪ್, ಈಗ ಅಟ್ ಪ್ರೆಸೆಂಟ್ ಎಲ್ಲಿದೆ ಇವಾಗ ಅವ್ರ ವಾಹನ? ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಅಟ್ ಪ್ರೆಸೆಂಟ್ ಯರಗಟ್ಟಿ ಅಂತ ಏನು ಊರಿದೆ, ಗೋಕಾಕ್ ಮತ್ತು ಸವದತ್ತಿ ಸೆಂಟ್ರಲ್ ಇರ್ತಕ್ಕಂಥ ಏನು ಯರಗಟ್ಟಿ ಅಂತ ಊರಿದೆ, ಯರಗಟ್ಟಿಯಲ್ಲಿ ಈ ಒಂದು ವಾಹನಗಳು ಇದೆ ಅಂತ ಹೇಳ್ತಾರೆ. ಮತ್ತೆ ಖುದ್ದು ಬೆಳಗಾವಿಯ SP ಪೀಡಿಗಿಳಿದು ಇವರನ್ನ ಸೆಕ್ಯೂರ್ ಮಾಡ್ತಾ ಇರುವಂತದ್ದು ಅಂತ ಹೇಳಿ. ಈಗ ಬಹಳಷ್ಟು ಸೆಕ್ಯೂರಿಟಿನೂ ಕೂಡ ಮಾಡಿದ್ದಾರೆ. ಎಲ್ಲ ಕಡೆ ನಗಾಬದ್ಧನೆ ಮಾಡಿದ್ದಾರೆ. ಯಾಕಂದ್ರೆ ಬೆಳಗ್ಗೆ 9 ಬಿಜೆಪಿ ಪ್ರತಿಭಟನಾ ಕರೆ ಕೊಟ್ಟಿರುವಂತದ್ದು ಬೆಳಗಾವಿ ನಗರಕ್ಕೆ ಬರಬೇಕು ಈ ವಿಚಾರದಲ್ಲಿ ಹಾಗೆ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ ಕೊಟ್ಟಿರೋದು, ಕರೆ ಕೊಟ್ಟಿರೋದು ಕೂಡ ಈಗ ಬಹಳಷ್ಟು ಇದಾಗ್ತಾ ಇರುತ್ತೆ. ಮತ್ತೆ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಬೆಳಗಾವಿಯ ಕೋರ್ಟಿಗೆನೆ ಅವರನ್ನ ಹಾಜರುಪಡಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ಏನು ಕಾನೂನು ಪ್ರಕ್ರಿಯೆ ಮೂಲಕ ಮಾಡಬೇಕು ಹಾಗೆ ಅಂತೇಳಿ ಮಾಹಿತಿ ಇರುವಂತದ್ದು. ಅರ್ಪಿತಾ, ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ನನಗೆ ನನ್ನನ್ನು ಇಲ್ಲಿಗೆ ಹಾಕಿ ಬಂದ್ರಿ ನೀವು, ನನ್ನನ್ನು ಇಲ್ಲಿಗೆ